ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರು ಬಹಳ ಜನ ಇದ್ದಾರೆ. ವಸ್ತುಸ್ಥಿತಿಯ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ 108 ವಿದಿತ ಮುನಿ ಮಹಾರಾಜರು ತಿಳಿಸಿದ್ದಾರೆ. ಹಾವೇರಿಯ ಜೈನ ಬಸದಿಯಲ್ಲಿ ನಡೆದ 7ನೇ ದೀಕ್ಷಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡ್ತಾ ಇದ್ರು. ಭಾರತದಲ್ಲಿ ಹಿಂದೂಗಳು, ಜೈನರು, ಅಹಿಂಸಾವಾದಿಗಳು ಎಲ್ಲ ವರ್ಗದ ಜನರಿದ್ದಾರೆ. ಹಿಂದೂ ಅಂದ್ರೆ ಹಿಂಸೆಯಿಂದ ದೂರ ಉಳಿದವನು ಎಂದು ಅರ್ಥ ಎಂದು ಮುನಿಗಳು ಹೇಳಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನಮ್ಮ ಪೂರ್ವಜರು ಆದ ರಾಮ, ಬುದ್ಧ, ಬಸವ, ಹನುಮ, ಮಹಾವೀರರು ಹೇಳಿದ ಧರ್ಮ ಬೋಧನೆಯಂತೆ ನಡೆದುಕೊಳ್ಳಬೇಕು ಎಂದು ಮುನಿಗಳು ಹೇಳಿದ್ದಾರೆ. ಈಗ ಸರ್ಕಾರದಿಂದ ಎಲ್ಲ ಜನಗಣತಿ ಮತ್ತು ಜಾತಿ ಗಣತಿಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಜಾತಿಯವರು ಸಹ ತಮ್ಮ ತಮ್ಮ ಜಾತಿಯ ಉಲ್ಲೇಖಗಳನ್ನು ಅವಶ್ಯವಾಗಿ ಮಾಡಿ, ಯಾರು ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಮಾಡದೆ ವಾಸ್ತವದಲ್ಲಿ ನಾವು ಯಾವ ಜಾತಿಯವರಿದ್ದೀವಿ ಅದೇ ಜಾತಿ ಫಲದಲ್ಲಿ ಅದೇ ಜಾತಿ ಉಲ್ಲೇಖವನ್ನು ಮಾಡಬೇಕು. ಈ ಉದಾಹರಣೆಗೆ ಜೈನರು ಅನ್ನೋದನ್ನೇ ಉಲ್ಲೇಖ ಮಾಡಬೇಕು. ಇನ್ನು ಯಾವುದೇ ರೀತಿಯಾದಂಥ ಉಪಜಾತಿಗಳನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇದು ಉಪಜಾತಿ ಬರೆಯೋದ್ರಿಂದ ಮುಂದೆ ಗೊಂದಲಗಳಿಗೆ ಕಾರಣವಾಗ್ತದೆ. ದಿಗಂಬರಲ್ಲಿ 2 ಪ್ರಕಾರ, ದಿಗಂಬರರು ಮತ್ತು ಶ್ವೇತಂಬರು. ಈ ಪ್ರಕಾರ 2 ಪ್ರಕಾರ ಇದ್ದಾರೆ. ಯಾರು ದಿಗಂಬರರು ಜೈನರಿದ್ದಾರೆ ಅವರು ಮುಂದೆ ದಿಗಂಬರು ಜೈನ ಅಂತೇಳಿ ಉಲ್ಲೇಖ ಮಾಡಬೇಕು. ಇನ್ನು ಯಾರು ಶ್ವೇತಂಬರಿದ್ದಾರೆ ಅವರು ಶ್ವೇತಂಬರ ಜೈನ ಅಂತ ಉಲ್ಲೇಖ ಮಾಡುವುದರಿಂದ ಏನಾಗ್ತದೆ, ಎಲ್ಲವೂ ಸಹ ಸುವ್ಯವಸ್ಥಿತವಾಗಿ ಎಲ್ಲ ಜಾತಿ ಗಣತಿಗಳು ಸುವ್ಯವಸ್ಥಿತವಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ಉಪಜಾತಿಗಳನ್ನ ಕೆಲವರು ಕೊಟ್ಟಿದ್ದಾರೆ, ಅಲ್ಲೇ ಬರೀಬೇಕಾದ ಅವಶ್ಯಕತೆ ಇಲ್ಲ. ಉಪಜಾತಿ ಅಲ್ಲೂ ಸಹ ಉಪಜಾತಿಗಳು ಜೈನ ಅಂತೇಳಿ ನಿಮ್ಮ ಹೆಸರು ಮಾಡಬಹುದು. ಧರ್ಮ ಪ್ರಚಾರ ನಮ್ಮದು ಅಹಿಂಸಾ ಧರ್ಮ ಶ್ರೇಷ್ಠವಾದಂಥದ್ದಿದೆ. ಈ ದೇಶಕ್ಕೆ ಹಿಂದೂಸ್ತಾನ ಅಂತ ಹೇಳಿ ಸಹ ಹೆಸರಿದೆ. ಹಿಂದೂಸ್ತಾನ ಅಂತ ಹೇಳಿದ್ರೆ ಬಂಧುಗಳೇ, ಹಿಂಸೆಯಿಂದ ದೂರಿರುವಂಥವರೇ ಹಿಂದೂಗಳು. ಅಂದ್ರೆ ಹಿಂಸೆಯಿಂದ ದೂರ ಇರುವಂಥವರು, ಹಿಂಸೆ ಮಾಡುವಂಥ ಕಾರ್ಯದಿಂದ ಕೃತಕರಿತವಾಗಿ ಯಾರು ಹಿಂದೆ ಸರಿದಿರ್ತಾರೆ ಅಂತ ಕಾರ್ಯಗಳನ್ನ ತ್ಯಾಗ ಮಾಡಿದವರೇ ಅಂಥವರೆಲ್ಲರೂ ಹಿಂದೂಗಳಿದ್ದಾರೆ. ಅಂತ ಒಂದು ಹಿಂದೂಸ್ತಾನದಲ್ಲಿ ನಾವಿವತ್ತು ಹಿಂಸಾ ತಾಂಡವ ನೃತ್ಯವನ್ನ ಆಡುವುದನ್ನು ನೋಡ್ತಾ ಇದ್ದೀವಿ ಬಂಧುಗಳೇ. ಇಡೀ ವಿಶ್ವದಲ್ಲಿಯೇ ಭಾರತ ದೇಶ ಒಂದು ದೇವರ ಸ್ಥಾನದ ಹಾಗೆ, ಯಾವ ರೀತಿ ಮನೆಯಲ್ಲಿ ಒಂದು ದೇವರ ಮನೆ ಇರ್ತದೆ ಅದೇ ರೀತಿಯಾಗಿ ಇಡೀ ವಿಶ್ವದಲ್ಲಿಯೇ ಭಾರತವನ್ನ ದೇವರ ಸ್ಥಾನದ ರೂಪದಲ್ಲಿ ಪೂಜ್ಯತಾ ಭಾವದಿಂದ ನೋಡ್ತಿದ್ರು. ಇದಕ್ಕೆ ಕಾರಣ ಎಲ್ಲರೂ ಹಿಂದೂಗಳಾಗಿದ್ರು. ಏನಾಗಿದ್ರು ಇಲ್ಲಿ? ಹಿಂದೂಗಳಾಗಿದ್ರು ಮತ್ತು ಅಹಿಂಸಾ ಧರ್ಮವನ್ನ ಅನುಕರಣೆಯನ್ನ ಮಾಡ್ತಿದ್ರು. ಅಂತ ಒಂದು ಅಹಿಂಸಾ ಧರ್ಮದ ಪ್ರಚಾರ ಆಗಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತಿ, ಪಂಗಡ ಮತ್ತು ರಾಗ ದ್ವೇಷಗಳಾಗದೆ ನಾವೆಲ್ಲರೂ ಅಹಿಂಸಾ ಧರ್ಮವನ್ನು ಅನುಕರಣೆ ಮಾಡುವುದರಿಂದ ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಮತ್ತು ವ್ಯಕ್ತಿಗೆ ಉಳಿತಾಗ್ತದೆ ಬಂಧುಗಳೇ. ಇವತ್ತು ಅದರ ಪ್ರಚಾರ ಜಾಸ್ತಿ ಆಗಬೇಕು. ನಮ್ಮ ದೇಶದಲ್ಲಿ ಮೊದಲು ಹಾಲಿನ ಮತ್ತು ತುಪ್ಪದ ಮತ್ತು ಮಜ್ಜಿಗೆಯ ಹೊಳೆ ಹರಿತಾ ಇತ್ತು. ಅಂತ ಒಂದು ದೇಶದಲ್ಲಿ ಇವತ್ತು ರಕ್ತದ ಹೊಳೆ ಹರಿತಾ ಇದೆ. ಎಲ್ಲ ಕಡೆಯಲ್ಲೂ ಕಷಾಯಖಾನೆಗಳು ಜಾಸ್ತಿ ಆಗ್ತಾ ಇವೆ. ಇವತ್ತೆಲ್ಲ ತಿನ್ನುವಂತ ಆಹಾರಗಳಲ್ಲಿ ಕಲಬೆರಕೆಗಳು ಆಗ್ತಾ ಇವೆ. ಬಹಳಷ್ಟು ಜನ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತವಾಸಿಗಳು ಇಲ್ಲಿ ಹಿಂಸೆಯಿಂದ ಅವರು ಬಹು ದೂರ ಇರ್ತಿದ್ರು.
ಆದರೆ ಅವರಿಗೆ ಗೊತ್ತಿದ್ದೇನೆ ಬಹಳಷ್ಟು ಖಾದ್ಯ ಪದಾರ್ಥಗಳಲ್ಲಿ ಇವತ್ತು ಕಲಬೆರಕೆಯಾಗಿ ಹಿಂಸೆಯಿಂದ ತಯಾರಾದಂಥ ಪ್ರಾಣಿಜನ್ಯ ವಸ್ತುಗಳನ್ನ ಮಿಶ್ರಣ ಮಾಡ್ತಾ ಇದ್ರೆ ಗೋಗಳನ್ನ ಪೂಜಿಸ್ತಾ ಇದ್ರು ಅಂತ ಗೋಗಳ ಪೂಜಿಸುವವರ ಕೈಗೆ ಕೆಲವೊಂದು ವಸ್ತುಗಳನ್ನ ಕಲಬೆರಕೆ ಮಾಡಿ ತಿಳಿದೇನೆ ಕೆಲವರು ಗ್ರಹಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಚಾರ ಆಗಬೇಕು ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಕಸಾಯಿಖಾನೆಗಳು ಬಂದ್ ಆಗಬೇಕು. ಆವಾಗ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲರೂ ಪ್ರಜೆಗಳು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಚಾರ ಆಗಬೇಕು. ಅದೇ ರೀತಿಯಾಗಿ ಧರ್ಮಸ್ಥಳದ ಬಗ್ಗೆ ಯಾರಾದ್ರೂ ಹೇಳಿದ್ರೆ ತಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಧರ್ಮದ ಮತ್ತು ಸತ್ಯದ ಬಗ್ಗೆ ಹೋರಾಟವನ್ನ ಮಾಡಬೇಕು ನೀವು. ಯಾಕೆಂದ್ರೆ ಮುಂದುವರುವಂತ ನಮ್ಮ ದೇಶದ ಪೀಳಿಗೆಯ ಉಳಿವು ಮತ್ತು ಅಳಿವು ಈಗಿರುವಂತಹ ಪ್ರತಿಯೊಬ್ಬರ ಪ್ರಜೆಗಳ ಕೈಯಲ್ಲಿದೆ. ಬಂಧುಗಳು, ಅಹಿಂಸಾ ಪರಮೋ ಧರ್ಮಕ್ಕೆ. ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯಾದಂತ ಅಪಪ್ರಚಾರ ಮಾಡುವವರು ಬಹಳಷ್ಟು ಜನ ಇರ್ತಾರೆ. ಆದರೆ ವಸ್ತುಸ್ಥಿತಿ ಯಾರು ಮುಚ್ಚಾಕ್ಲಿಕ್ಕೆ ಆಗೋಲ್ಲ. ವಸ್ತುಗಳನ್ನ ಹೇಗಿದೆಯೋ ಅದು ಹಾಗೆ ಪ್ರಕಟವಾಗ್ತದೆ. ಆದರೆ ಯಾವುದೇ ರೀತಿಯಾದಂತ ಈರ್ಷ್ಯ ಭಾವದಿಂದ ಇರ್ಬೋದು ಅಥವಾ ಇಲ್ಲಿ ಧರ್ಮದ ಕೆಲವೊಂದು ತಿರುವುಗಳನ್ನ ಬದಲು ಮಾಡೋದಕ್ಕಾಗಿ ಹಿಂದಿನಿಂದ ಸಹ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಅಂದ್ರೆ ಹಿಂದೂಗಳ ಕೆಲಸ ಮಾಡ್ತಾರೆ, ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಹಾಗೆ ಜೈನರು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಅಹಿಂಸಾ ಧರ್ಮವನ್ನ ಪೂರ್ಣವಾಗಿ ಆರಾಧಿಸ್ತಕ್ಕಂಥ ಎಲ್ಲ ಪ್ರಜೆಗಳು ಎಲ್ಲ ಬಾಂಧವರೆಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳು, ನಮ್ಮ ಪೂರ್ವಜರು ರಾಮ, ಹನುಮಾನ್ ಹಾಗೆ ಮಹಾವೀರರು, ಗೌತಮ್ ಬುದ್ಧ ಆದಿಯಾಗಿ ಏನು ಪೂರ್ವಜರು ಹೋಗಿದ್ರು, ಧರ್ಮದ ಬೋಧನೆಯನ್ನು ಮಾಡಿದ್ರು, ಆ ಸಂಸ್ಕೃತಿಯನ್ನ ನಾಶ ಮಾಡತಕ್ಕಂತ ವಿದೇಶಿಯರ ಅದೆಷ್ಟೋ ಜನರು ಭಾರತದಲ್ಲಿ ಇದ್ಕೊಂಡು ಇವರಲ್ಲಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ಭಾರತೀಯ ವಾಸಿಗಳು ಜಾಗೃತರಾಗಬೇಕು ಮತ್ತು ನಮ್ಮ ಸಂಸ್ಕೃತಿ ಸಮಾಜಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಹಿಂದೂಸ್ತಾನದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬರ ಆದ್ಯವಾದಂತ ಕರ್ತವ್ಯವಿದೆ ಮತ್ತು ತಮ್ಮೆಲ್ಲರಿಗೂ ತಿಳಿಯುವಂತ ಚಕ್ಷುವಿದೆ. ಬಂಧುಗಳು, ನೀವೆಲ್ಲರೂ ನಿಮ್ಮಲ್ಲಿ ಕಣ್ಣಿದೆ, ತಿಳಿಯುವಂತ ವಿವೇಕ ಇದೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಇವತ್ತು ಯಾರೇ ಬೇಕಾದ್ರೆ ಬಂದು ನಿಮ್ಮ ಅಕ್ಕ ತಂಗಿ ತಂದೆ ತಾಯಿಯರ ಬಗ್ಗೆ ಏನಾದ್ರು ಹೇಳಿದ್ರೆ ಬಂಧುಗಳು ಒಪ್ತೀರಿ ನೀವು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.